ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಆರ್.ಕೆ. ಪಯಣ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದು ನಮ್ಮ ಮನೆಯ ಯುಗಾದಿ ಹಬ್ಬದ ವಿಡಿಯೋ. ಇದು ಯಾವಾಗ ಅಪ್ಲೋಡ್ ಆಗುತ್ತೆ ಅಂತ ಗೊತ್ತಿಲ್ಲ. ಕಟ್ಟಾಯ್ತಾ? ರಸ್ಟ್ ಇರದೈತೆ. ಏನ್ ಮಾಡ್ಬೇಕು ಅದಕ್ಕೆ? ಈ ವರ್ಷ ಬೇಗನೆ ಹಬ್ಬ ಮಾಡೋಣ ಅಂತ ಬೇಗ ಎದ್ದು ಅಮ್ಮ ಎಲ್ಲ ರೆಡಿ ಮಾಡಿದ್ರು. ನಾವು ಈಚೆ ತೋರಣಕ್ಕೆ ರೆಡಿ ಮಾಡ್ತಿದ್ವಿ. ಪಾಪು ಇನ್ನು ಮನ್ಗಿದ್ಲು. ಬಟ್ ಏನೇ ಬೇಗ ಮಾಡೋಕ್ಕೆ ಹೋದ್ರು ನಿಜವಾಗ್ಲೂ ತುಂಬ ಲೇಟೇ ಆಗೋಗುತ್ತೆ. ಮಕ್ಕಳಿರೋ ಮನೇಲಿ ಹಾಗೆ ಕೆಲಸ ಸಾಗಲ್ಲ. ಓ ಅದು ಬೇರೆ ಕೆಲಸ. ನಾನೆಲ್ಲ ಅಲ್ಲೇ ಒಬ್ಬಟ್ಟಿಗೆ ರೆಡಿ ಮಾಡ್ತಾ ಇದ್ದೀನಿ ಗೈಸ್. ಸಿದ್ದಿ ಹೊಟ್ಟೆ ತುಂಬ ಉಡ್ಡಿ ಮನೆ ಕಂಡೈತಿನ. ಕರೆಂಟೇ ಇಲ್ಲ, ಒಬ್ಬಟ್ಟು ಹೆಂಗ್ ಮಾಡ್ತೀರಾ? ಇನ್ನು ಮುಖಾನೇ ತೊಳ್ದಿಲ್ಲ. ಹ್ಯಾಪಿ ಯುಗಾದಿ. ನೋಡು, ನಮ್ಮ ಕಡೆಯಲ್ಲಿ ಯುಗಾದಿಗೆ ಹಿಂಗೆಲ್ಲ ಮಾಡ್ತಾರೆ. ನಿಮ್ಮ ಕಡೆಯಲ್ಲೂ ಹಂಗೆ ಮಾಡ್ತಾರಾ? ನಾವೇನು ಬೇರೆ ನಾವು ಗೈಸ್ ನೋಡಿ, 8 ಗಂಟೆಗೆ ಹೋಗಿ ಬಿಸಿಲು ಕಾಯಿಸ್ತಾರೆ. ಬೆಳಿಗ್ಗೆ ನಂತರ 6 ಗಂಟೆಗೆ ಎದ್ದೇಳಬೇಕು. ನಾನು 3 ಗಂಟೆ ರಾತ್ರಿಗೆ ಎದ್ದು ಕಸ ಗುಡಿಸಿ ರಂಗೋಲಿ ಹಾಕಿ ಎಷ್ಟೆಲ್ಲ ಕೆಲಸ ಮಾಡಿದ್ದೀನಿ. ಇವರೆಲ್ಲ ಇವಾಗ ಎದ್ದು ಬಂದವರು. ಬರೀ ನಮ್ಮನೆ ಮಕ್ಕಳು ತೊಳೆದ್ರೆ ಸಾಲದು ಅಂತ ಇಡೀ ರೋಡ್ನೇ ತೊಳಿತೀನಿ ಗೈಸ್ ನಾನು ಬೆಳಿಗ್ಗೆ ಎದ್ದು 4 ಗಂಟೆಗೆ. ನೋಡಿ ನೋಡಿ ಇಲ್ಲಿ ನೋಡಿಲಿ, ಅವಳಿಗೆ ಫೋನ್ ಮೇಲೆ ಕಣ್ಣು. ಎವ್ರಿಡೇ ನಮ್ಮ ಮಾರ್ನಿಂಗ್ ಹೀಗೆ ಸ್ಲೋ ಆಗಿ ಸ್ಟಾರ್ಟ್ ಆಗುತ್ತೆ. ಚಿನ್ನು ಬಂಗಾರಿ, ಹ್ಯಾಪಿ ಯುಗಾದಿ ಗೈಸ್. ನೋಡಿ, ಹ್ಯಾಪಿ ಯುಗಾದಿ ಮೇಡಮ್. ಹ್ಯಾಪಿ ಯುಗಾದಿ. ಕೈ ಕೊಡು. ಬೀಳ್ತಿ 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 ಬೀಳ್ತಿ. ನಮ್ಮ ಕರಿಯಂಗೆ ರೇಷ್ಮೆ ಲಂಗ ಹೊಲ್ಸಿನವ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ರೇಷ್ಮೆ ಪಂಚೆ ಹಾಕ್ಬಿಟ್ಟು ರೆಡಿ ಮಾಡ್ತೀವಿ. ಇವಾಗ ಎಣ್ಣೆ ಸ್ನಾನ ಮಾಡಿಸ್ತಾರೆ ನಮ್ಮ ಅಪ್ಪ. ಹೆಂಗ್ ಮಾಡಿಸ್ತಾರೆ ಅಂದ್ರೆ, ಅವ್ರು ಎಣ್ಣೆ ಸ್ನಾನ ಮಾಡಿಸ್ತಾರೆ, ಅದೇ ಎಣ್ಣೆ ಸ್ನಾನ. ಈಗ ಹಾಕ್ಬೇಕಾ? ಇವತ್ತು ಫಸ್ಟ್ ಟೈಮ್ ಪಾಪುಗೆ ನಾನು ಎಣ್ಣೆ ಹಾಕ್ತಾ ಇದ್ದೀನಿ. ನಾನು ಎಣ್ಣೆ ಹಾಕಿ ಸ್ನಾನ ಮಾಡಿಸ್ಬೇಕು ಅಂತ ಫುಲ್ ಖುಷಿ ಆಗ್ತಿದೆ ನನಗೆ. ಇದು ಪಾಪುವಿನ ಮೊದಲನೇ ಯುಗಾದಿ. ಸೊ ಮೆಮೊರೇಬಲ್ ಆಗಿರಲಿ ಅಂತ ಎಲ್ಲನೂ ರೆಕಾರ್ಡ್ ಮಾಡ್ಕೋತಿದ್ದೆ. ಅವಳು ನನ್ನ ಹತ್ರ ತುಂಬ ಚೆನ್ನಾಗಿ ಎಣ್ಣೆ ಹಚ್ಚಿಸ್ಕೊತಾ ಇದ್ಲು. ಫುಲ್ ಬಾಡಿ ಮಸಾಜ್ ಮಾಡಿ. ಆವಾಗ ನೆನಪಾಗ್ತಿತ್ತು ನಮ್ಮ ಚೈಲ್ಡ್ಹುಡ್ ಹೇಗಿದ್ದು ಅಂತ. ನನಗೆ ಈಗಲೂ ನೆನಪಿದೆ. ನಮ್ಮಮ್ಮ ಅಪ್ಪ ಪೂರ್ತಿ ನನಗೆ ಮಸಾಜ್ ಮಾಡಿ ಇಡೀ ರೋಡೆಲ್ಲ ನಾವು ಆಟ ಆಡ್ಕೊಂಡು ಬರ್ತಿದ್ವಿ. ಎಣ್ಣೆ ಹಚ್ಚಿ ಸ್ನಾನ ಮಾಡಿಕೊಂಡು ದೀಪ ಹಚ್ಚಿ ಪೂಜೆ ಎಲ್ಲ ಮುಗಿಸಿ ದೇವರಿಗೆ ಎಡೆ ಇಟ್ಟಿದ್ದಾಯಿತು. ಇನ್ನು ಅಮ್ಮ ಒಬ್ಬಟ್ಟು ಮಾಡ್ತಾಯಿದ್ರು. ನಾನು ಈ ಥರ ರೆಡಿಯಾಗಿದ್ದೆ. ಪಾಪುನ ಯಾವ ಥರ ರೆಡಿ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಅದು ಸರ್ಪ್ರೈಸ್ ಆಗಿರುತ್ತೆ. ಯಾಕೆ ಅಂದರೆ ಅಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ಲು. ಹಬ್ಬಗಳಂದ್ರೇ ಖುಷಿ, ಅದರಲ್ಲೂ ಈ ಥರ ರೆಡಿ ಆಗೋದು ಅಂದರೆ ಇನ್ನೂ ಖುಷಿ. ನನಗಂತೂ ಯಾವುದೇ ಹಬ್ಬ ಆದರೂ ಅಷ್ಟೇ ಈ ಥರ ರೆಡಿಯಾಗಿ ಖುಷಿಯಾಗಿ ಓಡಾಡ್ಕೊಂಡು ಮನೆ ತುಂಬ ಇದ್ರೇ ಚೆಂದ. ಪಾಪು ಫೋಟೋಶೂಟ್ಗೆ ಅಂತ ಈ ಥರ ರೆಡಿ ಮಾಡಿ, ಇನ್ನೊಂದು ಈ ಥರ ಫಸ್ಟ್ ಎಣ್ಣೆ ಸ್ನಾನ ಮಾಡೋಕ್ಕೂ ಮುಂಚೆ ಈ ಥರ ರೆಡಿ ಮಾಡಿ ಫೋಟೋಶೂಟ್ ಮಾಡಿದ್ದೆ. ಇದು ಕೂಡ ಮೆಮೊರೇಬಲ್ ಆಗಿರಲಿ ಅಂತ. ಫೇಸ್ ರಿವೀಲ್ ಮಾಡಿದಾಗ ಇದೆಲ್ಲ ಹಾಕೋದಕ್ಕೆ ಚೆನ್ನಾಗಿರುತ್ತೆ. ಸೊ ಇವಾಗ ಫೇಸ್ನ ಹೈಡ್ ಮಾಡಿ ಹಾಕ್ತಿದ್ದೀನಿ. ಇನ್ನು ಪಾಪು ಈ ಥರ ಕಾಣಿಸ್ತಾ ಇದ್ಲು ಹಬ್ಬಕ್ಕೆ. ಪೂರ್ತಿ ವಿಡಿಯೋಸ್ ಫೋಟೋಸ್ನ ಅಪ್ಲೋಡ್ ಮಾಡಿದಾಗಲೇ ಗೊತ್ತಾಗೋದು. ಅವಳನ್ನ ಕೂಡ ರೆಡಿ ಮಾಡಿ ಎಲ್ಲ ಜಸ್ಟ್ ಒಂದು ಮೆಮೊರಿಗೋಸ್ಕರ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದಾಗಿತ್ತು ನಮ್ಮ ಹಬ್ಬದ ವ್ಲಾಗ್. ಮಿಕ್ಕಿದ್ದೆ ಯಾವುದನ್ನು ಕ್ಯಾಪ್ಚರ್ ಮಾಡೋಕ್ಕೆ ಆಗಲಿಲ್ಲ. ಸೊ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.